ಧರ್ಮ ರಕ್ಷಣೆ ಅಲ್ವಾ ಮಾಡ್ಲಿಕ್ಕೆ ಬಂದದ್ದು. ಅಲ್ಲಿ ಏನ್ ಮಾಡ್ತಾ ಇದ್ರು ಇವರು? ಕುಣಿತಾ ಇದ್ರು. ಖಂಡಿತವಾಗಿಯೂ SIT ಇದರ ಬಗ್ಗೆ ಗಮನ ಕೊಡ್ತಾ ಇದೆ ಅಂತ ಅನಿಸ್ತಾ ಉಂಟು. ಗೃಹಮಂತ್ರಿ ಅವರು ಹೇಳಿದ್ರು ಆ ಮಣ್ಣಿನಲ್ಲಿ ಆಸಿಡ್ ಅಂಶ ಇದೆ, ಅಲ್ಲಿ ಹೆಚ್ಚು ದಿನ ಉಳಿಯುವಂತದ್ದು ಸಾಧ್ಯ ಇಲ್ಲ ಅಂತ. ಬ್ರೈನ್ ಮ್ಯಾಪಿಂಗ್ ಮಾಡಿದ್ದೇವೆ ಅಂತ ಹೇಳ್ಕೊಂಡು ಸುತ್ತುತ್ತಾ ಇದ್ದಾರೆ. ಬ್ರೈನ್ ಮ್ಯಾಪಿಂಗ್ ಮಾಡಿದ ರಿಪೋರ್ಟ್ ಬೇಕಲ್ಲ. 3 ಅಂಗಗಳ ವೈಫಲ್ಯವನ್ನು ಎತ್ತಿ ತೋರಿಸ್ಲಿಕ್ಕಿರುವುದು 4ನೇ ಅಂಗ ಅಲ್ವಾ? ಆ 4ನೇ ಅಂಗ ಎಡವಿದ್ರೆ ಈಗ ಅವರನ್ನು ಕೊಂಡೋದ್ರೆ ಇವರಿಗೆ ಉರಿಯುವುದು ಯಾಕೆ? ಅವರ ಹೆಂಡತಿ ಮಕ್ಕಳಿಗೆ ಉರಿಬೇಕು, ಅವರ ಮನೆಯವರಿಗೆ ಉರಿಬೇಕು, ಅವರಿಗೆ ಸಂಬಂಧಪಟ್ಟವರಿಗೆ ಉರಿಬೇಕಲ್ಲ. ಸೌಜನ್ಯ ಕೇಸಿಗೆ ಮಾಡಿದ್ದ ಅಥವಾ ಬುರುಡೆ ಕೇಸಿಗೆ ಮಾಡಿದ್ದ ಅಂತ ಅವನಿಗೆ ವರದಿ ಕೊಡ್ಬೇಕಂತ. ಅಂದ್ರೆ ಸೌಜನ್ಯ ಹೆಸರು ಹೇಳಿದ ತಕ್ಷಣ ಅವರಿಗೆ ಗಡಗಡ ಆಗ್ತದೆ, ಯಾಕೆಂದ್ರೆ ಸಿಕ್ಕಿ ಬೀಳ್ತಾರೆ ಅಂತ ಗೊತ್ತುಂಟು. ಈಗ ನೋಡಿ, ಮೊನ್ನೆ ಧರ್ಮ ರಕ್ಷಣಾ ಸಭೆ ಅಂತ ಮಾಡಿದ್ರು ಅಲ್ವಾ? ಅಲ್ಲಿ ಏನ್ ಮಾಡಿದ್ರು? ಒಂದು ಹಿರಿಯ ಒಂದು ಅಲ್ಲಿ ಶಾಸಕರು ಸಚಿವರು ಎಲ್ಲ ಇರುವವರು ಅಲ್ವಾ? ಎಷ್ಟು ಸೀರಿಯಸ್ನೆಸ್ ಇರ್ಬೇಕಿತ್ತು, ಎಷ್ಟು ಸೀರಿಯಸ್ನೆಸ್ ಅಲ್ಲಿ ಬಂದು ಎಲ್ಲಿ ಸಭೆ ಮಾಡ್ಬೇಕಿತ್ತು. ಧರ್ಮ ರಕ್ಷಣೆ ಅಲ್ವಾ ಮಾಡ್ಲಿಕ್ಕೆ ಬಂದದ್ದು. ಅಲ್ಲಿ ಏನ್ ಮಾಡ್ತಾ ಇದ್ರು ಇವರು? ಕುಣಿತಾ ಇದ್ರು. ಏನಲ್ಲಿ ಮೆಹಂದಿ ಕಾರ್ಯಕ್ರಮವ, ಏನು ಮದ್ವೆದ್ದು ಫಂಕ್ಷನ್ ಅಥವಾ ಯಾವುದೇ ರೀತಿ ವಿಜಯೋತ್ಸವವ ಅಲ್ಲ. ನಾವು ಬಂದದ್ದು ಧರ್ಮ ಸಂರಕ್ಷಣೆಗೆ ಅಲ್ವಾ? ಅಲ್ಲಿ ಹೇಗಿರ್ಬೇಕಿತ್ತು ಅದೆಲ್ಲ ಸೀರಿಯಸ್ನೆಸ್ ಏನಿಲ್ಲ, ಕುಣಿಯುವಂತದ್ದು ಮಾಡಿದ್ರು. ಧರ್ಮ ರಕ್ಷಣೆಗೆ ಅಂತ ಬಂದ್ರು. ಧರ್ಮ ರಕ್ಷಣೆ ಹೆಸರಲ್ಲಿ ಮಾಡುವುದು ಯಾರ ರಕ್ಷಣೆ ಅಂತ ನಮ್ಗೆ ಗೊತ್ತುಂಟು. ಆಮೇಲೆ ಒಂದು ಅಲ್ಲಿ ಹೊಸ ನಾಟಕ ಮಾಡಿದ್ರು, ಸೌಜನ್ಯನ ಮನೆಗೆ ಹೋದ್ರು ಅಲ್ವಾ? ಸೌಜನ್ಯನ ಮನೆಗೆ 13 ವರ್ಷ ದಾರಿ ಗೊತ್ತಿರ್ಲಿಲ್ವಾ? ಎಷ್ಟು ಸಲ ಬಂದು ಹೋದ್ರು ಇವರೆಲ್ಲ. ಒಂದೇ ಒಂದು ದಿನ ಸಂತ್ರಸ್ತ ತಾಯಿಗೆ ಸಾಂತ್ವನ ಯಾರಾದ್ರೂ ಹೇಳಿದ್ದಾರಾ? ಈಗ ಆ ಧರ್ಮ ಸಂರಕ್ಷಣೆ ಒಂದು ಏನು ಸಭೆ ಇದೆ ನೋಡಿ, ಅಲ್ಲಿ ಇವರಿಗೆ ಸರಿಯಾದ ರೆಸ್ಪಾನ್ಸ್ ಸಿಗ್ಲಿಲ್ಲ. ದಕ್ಷಿಣ ಕನ್ನಡದ ಕರಾವಳಿ ಭಾಗದ ಜನರು ಅಲ್ಲಿ ಇದ್ದದ್ದು ಕಾಲು ಭಾಗ ಕೂಡ ಇಲ್ಲ. ಉಳಿದದ್ದೆಲ್ಲ ಇವರದ್ದು ಹೊರಗಿನಿಂದ ತಂದ ಜನ. ಗೊತ್ತಾಯ್ತು, ಇವರಿಗೆ ಮೆಸೇಜ್ ಹೋಯ್ತು, ಇದು ನಮ್ಗೆ ಪೆಟ್ಟು ಕೊಡ್ತದೆ ನಾಳೆ. ಅದಕ್ಕೆ ಅದನ್ನು ಡ್ಯಾಮೇಜ್ ಕಂಟ್ರೋಲ್ ಮಾಡ್ಲಿಕ್ಕೆ ಸೌಜನ್ಯನ ಮನೆಗೆ ಹೋದ್ರು ಅಲ್ವಾ? ಸೌಜನ್ಯನ ಮನೆಗೆ ಹೋದಾಗ ಸೌಜನ್ಯನ ಅಮ್ಮ ಅಲ್ಲಿ ಏನ್ ಮಾಡಿದ್ರು? ಎಲ್ಲವರ ನೋವನ್ನು ತೋಡಿಕೊಂಡ್ರು, ಸತ್ಯ ವಿಚಾರಗಳನ್ನು ಹೇಳಿದ್ರು, ಹೆಸರೇ ಹೇಳಿದ್ರು ಅವರು ಅಲ್ವಾ? ಅವರೆಲ್ಲರ ಹೆಸರು ಹೇಳಿದ್ರು. ಆಗ ಏನ್ ಮಾಡ್ಬೇಕಿತ್ತು? ಅದನ್ನು ಚೆನ್ನಾಗಿ ಅದರ ವಿವರಣೆಯನ್ನು ತಕೊಳ್ಬೇಕಿತ್ತಲ್ವಾ? ಇವರು ಏನು ವಿರೋಧ ಪಕ್ಷದ ನಾಯಕ, ರಾಜ್ಯಾಧ್ಯಕ್ಷ ಅಲ್ವಾ? ಎಲ್ಲವನ್ನು ಅದು ಬಿಟ್ಟು ಅವರನ್ನು ಅರ್ಧದಲ್ಲಿ ನಿಲ್ಲಿಸಿದ್ರು, ಮಾಧ್ಯಮಗಳನ್ನು ಹೊರಗೆ ಕಳಿಸಿದ್ರು. ಅಲ್ಲಿ ಬೆಳ್ತಂಗಡಿ ಶಾಸಕರು ಮಾಧ್ಯಮವನ್ನು ಹೊರಗೆ ಕಳಿಸಿ ಹೇಳಿದ್ರು. ಎಷ್ಟು ನಾಚಿಕೆಗೇಡು ವಿಷಯ ನೋಡಿ. ಸ್ಯಾಟಲೈಟ್ ಮಾಧ್ಯಮಗಳು ಯಾರ ಕಂಟ್ರೋಲ್ ಅಲ್ಲಿ ಇದೆ ಅಂತ ನಾನೀಗ ಕೇಳೋದು. ನಿಜವಾಗಿ ಅಲ್ಲಿ ಅವರು ಹೊರಗೆ ಹೋಗ್ಲಿಕ್ಕೆ ಹೇಳುವಾಗ ಚಾನಲ್ಗಳು ಪ್ರಶ್ನೆ ಮಾಡ್ಬೇಕಿತ್ತು, ಸರ್ ನಾವು ವರದಿ ಮಾಡ್ಲಿಕ್ಕೆ ಬಂದವರು ಎಲ್ಲವನ್ನು ವರದಿ ಮಾಡ್ಬೇಕು, ನಮ್ಗೆ ಎಲ್ಲವೂ ಬೇಕು, ನಾವೆಲ್ಲವನ್ನು ಕ್ಯಾಪ್ಚರ್ ಮಾಡ್ಲಿಕ್ಕೆ ಬಂದವರು, ನಾವು ಹೊರಗೆ ಹೋಗುದಿಲ್ಲ ಅಂತ ಹೇಳ್ಬೇಕಿತ್ತು ಅಲ್ವಾ? ಯಾರೋ ಸಾಕಿದ್ದಲ್ಲ ಇವರನ್ನು. ಇವರು ಹೇಗೆ ಹೊರಗೆ ಹೋದ್ರು? ಆದ್ಮೇಲೆ ಇವರೆಲ್ಲ ವಿಚಾರ ಹೇಳುವಾಗ ಎದ್ದುಕೊಂಡು ಹೋದ್ರು. ಅವರು ಬಂದದ್ದೇನು? ಸಂತ್ರಸ್ತೆಯ ಒಂದು ಯಾವುದೇ ನೋವಿಗೆ ಸ್ಪಂದಿಸ್ಲಿಕ್ಕೆ ಬಂದದಲ್ಲ, ಅಥವಾ ಅವರಿಗೆ ಒಂದು ಭರವಸೆ ಕೊಡ್ಲಿಕ್ಕೆ ಬಂದದ್ದಲ್ಲ, ಅಥವಾ ಯಾವುದೇ ಕಾಳಜಿಯಿಂದ ಬಂದದಲ್ಲ. ತಮ್ಮ ವೋಟ್ ಬ್ಯಾಂಕ್ ಅನ್ನು ಭದ್ರ ಮಾಡಿಕೊಳ್ಳಿಕ್ಕೆ ಬಂದದ್ದು. ಅದು ಎಲ್ಲರಿಗೂ ಗೊತ್ತಿದೆ. ಅಲ್ಲಿ ವಿಠಲ್ ಗೌಡ್ರು ಬಂದಾಗ ಕೈ ಸನ್ನೆ ಮಾಡಿ. ಹೌದೌದು, ವಿಠಲ್ ಗೌಡ್ರು ಬಂದ್ರು. ವಿಠಲ್ ಗೌಡ್ರು ಬಂದಾಗ ಇನ್ನೂ ಹೆಚ್ಚು ಮಾತಾಡ್ತಾರೆ ಅಂತ ಗೊತ್ತಾಯ್ತು. ಕೈ ಸನ್ನೆ ಮಾಡಿದ್ರು, ಎದ್ದು ಹೋಗುವ ಅಂತ ಹೇಳಿದ್ರು ಅಲ್ವಾ? ಹಾಗಾದ್ರೆ ಯಾಕೆ ಬಂದದ್ದು? ಈಗ ನೀವು ನಿಮ್ಗೆ ಅಲ್ಲಿ ನ್ಯಾಯ ಕೊಡಿಸುವಂತ ಒಂದು ಉದ್ದೇಶ ಇದ್ರೆ ನೀವೇನ್ ಮಾಡ್ತೀರಿ? ನೀವು ಕಂಪ್ಲೀಟ್ ರಿಪೋರ್ಟ್ ತಕೊಳ್ತೀರಿ ಅಲ್ವಾ? ಸಂತ್ರಸ್ತರ ಮನೆಯಿಂದ ಸಿಗುವಷ್ಟು ರಿಪೋರ್ಟ್ ಎಲ್ಲಿಂದಲೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಅದರ ಸಂಪೂರ್ಣ ವಿಚಾರ ಗೊತ್ತಿರುವುದು ಸಂತ್ರಸ್ತರ ಮನೆಯವರಿಗೆ ಅಲ್ವಾ? ನಿಮ್ಗೆ ನ್ಯಾಯ ಕೊಡಿಸ್ಬೇಕು. ಈಗ ಹೇಳ್ತೀರಿ ಸುಪ್ರೀಂ ಕೋರ್ಟಿಗೆ ಹಾಕಿ ಅದರ ಖರ್ಚು ವೆಚ್ಚ ನಾವು ನೋಡ್ಕೊಳ್ತೇವೆ ಅಂತ. ಅದರದ್ದು ಅವಶ್ಯಕತೆ ಇದೆಯಾ? ನಮ್ಮದೇನು ಅಕ್ಯೂಟಲ್ ಕಮಿಟಿ ರಚನೆ ಮಾಡಿ ಅಲ್ಲಿ ಯಾರೆಲ್ಲ ಕೇಸನ್ನ ಅಳ್ಳಡಿಸಿದ್ದಾರೆ, ತಪ್ಪಿತಸ್ಥ ಅಧಿಕಾರಿಗಳು ಯಾರಿದ್ದಾರೆ ಅವರೆಲ್ಲರದ್ದು ತನಿಖೆ ಆಗ್ಬೇಕು ಅನ್ನೋದು ನಮ್ಮೆಲ್ಲರ ಒಂದು ಆಗ್ರಹ. ಅವತ್ತಿನಿಂದ ಇವತ್ತಿನವರೆಗೆ ನಾವು ಹೋರಾಟ ಮಾಡಿದ್ದೇವೆ. ಈಗ ಬೀದಿ ಹೋರಾಟ ಅಂತ ಅವತ್ತು ನಮ್ಗೆ ಹೇಳಿದ್ರು. ಇವತ್ತು ಆ ಬೀದಿ ಹೋರಾಟ ಇವರು ಮಾಡ್ತಾ ಇದ್ದಾರೆ. ಆ ಬೀದಿ ಹೋರಾಟ ಯಾಕೆ ಮಾಡಿದ್ದು? ನಮ್ಮ ಆಗ್ರಹ ಸಭೆ ಅದು. ಅಕ್ಯೂಟಲ್ ಕಮಿಟಿ ರಚನೆ ಮಾಡಿ ಮುಖ್ಯವಾಗಿ ತನಿಖಾಧಿಕಾರಿಗಳ ಏನು ತಪ್ಪುಗಳಾಗಿದೆ ಅವರನ್ನು ತನಿಖೆ ಮಾಡಿ ಅನ್ನೋದು ನಮ್ಮ ಆಗ್ರಹ ಇದ್ದದ್ದು. ಆ ಆಗ್ರಹಕ್ಕೆ ಸ್ಪಂದಿಸ್ಬೇಕಿತ್ತಲ್ಲ. ವಿರೋಧ ಪಕ್ಷದವರದ್ದು ಒಂದು ಜವಾಬ್ದಾರಿ ಉಂಟಲ್ಲ. ಇವರು ಹೇಳ್ಬೇಕಿತ್ತು ಆಡಳಿತ ಪಕ್ಷದವರಿಗೆ, ನೋಡಿ ಸೌಜನ್ಯ ಮನೆಯವರು ಮತ್ತು ಹೋರಾಟಗಾರರು ಇಂಥ ಆಗ್ರಹವನ್ನು ಇಟ್ಟು ಹೋರಾಟ ಮಾಡ್ತಾ ಇದ್ದಾರೆ, ಇದಕ್ಕೆ ಸ್ಪಂದಿಸಿ, ಮುಖ್ಯಮಂತ್ರಿಗಳೇ ಇದನ್ನು ಆದಷ್ಟು ಬೇಗ ಮಾಡಿ ಅಂತ ಹೇಳ್ಬೇಕಿತ್ತಲ್ಲ. ಇದು ಯಾವುದನ್ನು ಕೂಡ ಮಾಡದೆ
ಈಗ ಬಂದು ಇಲ್ಲಿ ಜನರ ಕಣ್ಣಿಗೆ ಮಣ್ಣೆರಚುವಂತ ಕೆಲಸ ಮಾಡ್ತಾರೆ. ಅಂದ್ರೆ ನಮ್ಮ ವೋಟ್ ಬ್ಯಾಂಕ್ ರಾಜಕಾರಣ. ಈ ವೋಟ್ ಬ್ಯಾಂಕ್ ರಾಜಕಾರಣ ಮಾಡುವವರು ಈಗ ಬಂದು ಇದು ಮಾಡಿದ್ರೆ ಯಾರಾದ್ರೂ ನಂಬಲಿಕ್ಕೆ ತಯಾರಿದ್ದಾರಾ? ಅವರ ತಾಯಿ ಅಂತೂ ನಂಬಲೇ ಇಲ್ಲ. ಯಾಕೆಂದ್ರೆ ಅವ್ರಿಗೆ ಗೊತ್ತಿದೆ, ಇಷ್ಟು ವರ್ಷ ನೋವನ್ನು ಅನುಭವಿಸಿಕೊಂಡು ಬಂದವರು, ಇವರಿಗೆ ಗೊತ್ತಿದೆ ಇದು ಎಂತ ಕಾನ್ಸೆಪ್ಟ್ ಅಂತ ಅರ್ಥ ಆಗಿದೆ ಅವರಿಗೆ. ಯಾರು ಹೇಳಿಕೊಟ್ಟು ಮಾತಾಡಿದ್ದಲ್ಲ ಅವರು. ನೋಡಿ ಅವರ ಮನಸ್ಸಿನ ಮಾತು ಎಷ್ಟು ಜೋರಾಗಿ ಮಾತಾಡಿದ್ರು ಅವರು. ಅದು ಯಾಕೆ ಅಂತ ಹೇಳಿದ್ರೆ ಈ ಎಲ್ಲ ವಿಚಾರ 13 ವರ್ಷದಿಂದ ನೋಡ್ಕೊಂಡು ಬಂದ ತಾಯಿಯವರು ಅಲ್ವಾ. ಎಷ್ಟು ನೋವಾಗ್ತದೆ ಆ ಸಂತ್ರಸ್ತ ತಾಯಿಯನ್ನು ತೇಜೋವಧೆ ಮಾಡುವಾಗ, ಒಂದು ಫೇಸ್ಬುಕ್ ಗಳಲ್ಲಿ ಬರೆಯುವಾಗ ಯಾರು ಬರೆಯುವುದು? ಇವರದ್ದೇ ಜನರು. ಈಗ ಮೊನ್ನೆ ಯಾರೆಲ್ಲ ಬಂದು ಇಲ್ಲಿ ಮಾತಾಡಿದ್ರಲ್ಲ, ಅವರದ್ದು ಸೌಜನ್ಯನ ಫೋಟೋದ ಎದುರು ನಿಂತು ಕೈ ಮುಗಿದ್ರಲ್ಲ, ಇವರದ್ದೇ ಕಾರ್ಯಕರ್ತರು ಫೇಕ್ ಐಡಿ ಮಾಡಿಕೊಂಡು ಬರೆಯುವುದು ಅಲ್ವಾ. ಹಾಗಾದ್ರೆ ಯಾವಾಗ ಮಿಕ್ಕಿದು ಅನ್ನೋದು ನಮ್ಮೆಲ್ಲರ ಪ್ರಶ್ನೆ. ಸೌಜನ್ಯನ ನ್ಯಾಯ ಸಿಕ್ಕೇ ಸಿಗ್ತದೆ. ನಾವೆಲ್ಲರೂ ಹೋರಾಟ ಮಾಡ್ತೇವೆ, ಅದ ಖಂಡಿತವಾಗಿಯೂ ಕೂಡ ಸಿಗ್ತದೆ. ಅಕ್ವಿಟಲ್ ಕಮಿಟಿ ರಚನೆ ಆಗ್ಬೇಕು. ಯಾರು ತಪ್ಪು ಮಾಡಿದ್ದಾರೆ, ಪೊಲೀಸ್ ಅಧಿಕಾರಿ ಆಗ್ಲಿ, ವೈದ್ಯ ಅಧಿಕಾರಿಗಳು ಆಗ್ಲಿ, ಅವರಿಗೆ ಶಿಕ್ಷೆ ಆಗಬೇಕು ಅಂತ ನಾವು ಹೋರಾಟ ಮಾಡ್ತಾ ಇದ್ದಿದ್ದು. ಈಗ SIT ರಚನೆ ಆದ್ಮೇಲೆ ಈಗ ಅನಾಮಿಕ ವ್ಯಕ್ತಿ ಮುಂದೆ ಬಂದು ಸೌಜನ್ಯ ವಿಷಯ ಕೂಡ ಸ್ವಲ್ಪ ಮಾತಾಡಿದ್ದಾರೆ. ಅದಕ್ಕೆ ಈಗ ಸೌಜನ್ಯಳ ತಾಯಿ ಕೂಡ SITಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈಗ ಕೆಲವರನ್ನು ಸಂಬಂಧಪಟ್ಟವರನ್ನು ಕರೆದು ವಿಚಾರಣೆ ಎಲ್ಲ ಮಾಡ್ತಾ ಇದ್ದಾರೆ. ಇದೇ SITಯಲ್ಲಿ ಸೌಜನ್ಯಳಿಗೆ ಏನಾದ್ರು ನ್ಯಾಯ ಸಿಗ್ಬಹುದಾ ನಿಮ್ಮ ಅನಿಸಿಕೆ? ಅದು ಬಾರಿ ಖುಷಿ. ಒಂದ್ ವೇಳೆ ಆತರ ಆದ್ರೆ ಉಂಟಲ್ಲ, ಬೇರೆ ಯಾವುದೇ ಪ್ರಾಸೆಸ್ಗಳ ಅಥವಾ ಬೇರೆ ಪ್ರೊಸೀಜರ್ ನ ಅವಶ್ಯಕತೆ ಬೀಳುವುದಿಲ್ಲ. ಇದು ನೋಡಿ, ಒಂದು ರೀತಿಯಲ್ಲಿ ಏನು ಎಲ್ಲ ಪ್ರಕರಣ ಇದೆ ನೋಡಿ, ಅನಾಮಿಕ ಬಂದದ್ದಿರ್ಬೋದು, ಏನೆಲ್ಲ ಹೆಣವೂತಿಟ್ಟಿದ್ದೇನೆ ಅಂತ ಸ್ಟೇಟ್ಮೆಂಟ್ 164 ಕೊಟ್ಟದಿರ್ಬೋದು, ಎಲ್ಲವೂ ಕೂಡ ನನ್ಗೆ ಅನಿಸುದು ಈಗ ನೋಡುವಾಗ ಇದೆಲ್ಲಕ್ಕೆ ಕೂಡ ಕಾರಣ ಸೌಜನ್ಯನ ಒಂದು ನ್ಯಾಯದ ವಿಷಯವಿರ್ಬೋದು. ಸೌಜನ್ಯನೇ ತನ್ನ ನ್ಯಾಯದ ದಾರಿಯನ್ನ ಒಳ್ಳೆ ಹುಡುಕಿ ಕೊಟ್ಟಿದ್ದಾಳು ಅಂತ ಅನಿಸ್ತದೆ. ಯಾಕೆಂತ ಹೇಳಿದ್ರೆ ಆ ಒಂದು ಪಾಯಿಂಟ್ ಅಲ್ಲಿ ಬರದೇ ಇದ್ರೆ ಸೌಜನ್ಯನ ತಾಯಿಗೆ ಅಲ್ಲಿ ಹೋಗಿ ಕಂಪ್ಲೇಂಟ್ ಕೊಡುವಂತ ಇದು ಬರ್ತಿರ್ಲಿಲ್ಲ, ಪ್ರಮೇಯವೇ ಬರ್ತಿರ್ಲಿಲ್ಲ. ಯಾಕೆಂದ್ರೆ ಗ್ರಾಮಾಂತರಿ ಮೊದಲೇ ಹೇಳಿದ್ದಾರೆ ಸೌಜನ್ಯ ಕೇಸಿಗೆ ಮಾಡಿದ್ದಲ್ಲ SIT ಅಂತ. ಇದು ಲಿಂಕ್ ನೋಡಿ ಎಷ್ಟು ಒಳ್ಳೆ ರೀತಿಯಲ್ಲಿ ಲಿಂಕ್ ಆಗಿದೆ ಅಂತ ಹೇಳಿದ್ರೆ, ಆ ವಿಚಾರ ಬಂದ ತಕ್ಷಣ ಅದಕ್ಕೆ ಲಿಂಕ್ ಆಯ್ತು. ಲಿಂಕ್ ಆದ್ಮೇಲೆ ಈಗ ಅಲ್ಲಿ ಯಾರು ಅವರ ಮೇಲೆ ಒಂದು ಆಪಾದನೆ ಇತ್ತು ನೋಡಿ, ಅಂತವರನ್ನು ಕರೆದು ವಿಚಾರಣೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಖಂಡಿತವಾಗಿಯೂ SIT ಇದರ ಬಗ್ಗೆ ಗಮನ ಕೊಡ್ತಾ ಇದೆ ಅಂತ ಅನಿಸ್ತಾ ಉಂಟು. SIT ಒಳಗೆ ಇದು ಹೋಗಿ SIT ತನಿಖೆ ಒಳಗೆ ಸೇರ್ಪಡೆಗೊಂಡು ಈ ತನಿಖೆ ಆದ್ರೆ ಬಹಳಷ್ಟು ಸಂತೋಷ ಪಡ್ತೇವೆ ನಾವು ಅದನ್ನ ಹೇಳುದು. ಮುಖ್ಯಮಂತ್ರಿ ಇರ್ಬೋದು, ಗ್ರಾಮಾಂತರಿ ಇರ್ಬೋದು, ಇಡೀ ಸರ್ಕಾರಕ್ಕೆ ನಮ್ಮದು ಮನವಿ ಏನು ಅಂತ ಹೇಳಿದ್ರೆ, ದಯವಿಟ್ಟು ಇದನ್ನು SIT ತನಿಖೆಯೊಳಗೆ ಸೇರಿಸಿ ಒಂದು ತನಿಖೆ ಆಗುವ ಹಾಗೆ ಮಾಡಿ ನಮ್ಮ ಸೌಜನ್ಯನಿಗೆ ನ್ಯಾಯ ಸಿಗ್ಲಿ. 13 ವರ್ಷದ ಏನು ಹೋರಾಟ ಇದೆ, ಏನು ಜನರಲ್ಲಿ ನ್ಯಾಯದ ತುಡಿತ ಇದೆ, ಅದಕ್ಕೆಲ್ಲ ಉತ್ತರ ಶೀಘ್ರದಲ್ಲಿ ಸಿಗ್ಲಿ ಅಂತ ನಾನು ಹೇಳಿಕೊಳ್ತಾ ಇದ್ದೆ. ಈಗ ನೋಡಿ, ಈ ಒಂದು ಪ್ರಕರಣ ಏನು ಅನಾಮಿಕ ಬಂದು ಎಲ್ಲ ವಿಚಾರಗಳನ್ನು ಹೇಳಿ ಆಮೇಲೆ ಊತಿಟ್ಟ ಶವವನ್ನು ತೆಗೆಯುವಂತ ಪ್ರಕ್ರಿಯೆ ಸ್ಟಾರ್ಟ್ ಆಗಿತ್ತು. ಆಗ ಯಾರಿಗೂ ಗೊತ್ತಿರ್ಲಿಲ್ಲ ಇಂಥದ್ದೆಲ್ಲ ಅದು ಸಿಗ್ತದೆ ಸಿಗುದಿಲ್ಲ ಅನ್ನೋದು. ಅವನು ಹೇಳಿದ ಒಂದು ಮಾತಿನ ಮೇರೆಗೆ ಎಲ್ಲ ಇದಾಗಿತ್ತು. ಅಲ್ಲಿ 10-20 ವರ್ಷದ ನಂತರ ಅವಶೇಷಗಳು ಸಿಗ್ಲಿಲ್ಲ ಅನ್ನೋದಕ್ಕೆ ಬೇರೆ ಬೇರೆ ಕಾರಣಗಳು ಇರ್ಬೋದು. ಅದು ಗ್ರಾಮಾಂತರಿ ಅವರು ಹೇಳಿದ್ರು, ಆ ಮಣ್ಣಿನಲ್ಲಿ ಆಸಿಡ್ ಅಂಶ ಇದೆ, ಅಲ್ಲಿ ಹೆಚ್ಚು ದಿನ ಉಳಿಯುವಂತದ್ದು ಸಾಧ್ಯ ಇಲ್ಲ ಅಂತ. ಬೇರೆ ಬೇರೆ ವಿಚಾರಗಳ ಅದ್ರಲ್ಲಿ ಬಂದಿದೆ. ಆಮೇಲೆ ಅದು ಸುಳ್ಳು ಅಂತ ಇದು ಮಾಡಿದ್ರು ಎಲ್ಲರೂ ಕೂಡ ಚಾನಲ್ ಅಲ್ಲಿ ಎಲ್ಲ. ಆಮೇಲೆ ನಮ್ಮ ಏನು ಹೋರಾಟಗಾರರ ಒಂದು ಟೀಮಿಗೆ ಬುರುಡೆ ಗ್ಯಾಂಗ್ ಅಂತ ಹೆಸರಿಟ್ರು. ಎಲ್ಲ ಚಾನಲ್ ನಲ್ಲಿ ಕೂಡ ಬುರುಡೆ ಗ್ಯಾಂಗ್ ಅಂತ ಮಾತಾಡ್ತಿದ್ದಾರೆ. ಆ ಬುರುಡೆದ್ದು ಏನು ಪ್ರಭಾವ ಇದೆ ಅದು ಮುಂದಿನ ದಿನಗಳಲ್ಲಿ ಇವರಿಗೆ ಗೊತ್ತಾಗ್ತದೆ. ಏನು ಬುರುಡೆ ಅಂತ ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಗೊತ್ತಾಗ್ತದೆ. ಆ ಬುರುಡೆ ಗ್ಯಾಂಗ್ ಅಂತ ಹೇಳಿದ್ರು. ಈಗ ನೋಡಿ, ಆ ವಿಚಾರದಲ್ಲಿ ಯಾರೆಲ್ಲ ಇನ್ವಾಲ್ವ್ ಆಗಿ ಹೋರಾಟಗಾರರು, ನಿಜವಾಗಿ ಈ ಹೋರಾಟದಲ್ಲಿ ಒಂದು ನ್ಯಾಯಕ್ಕೆ ತುಡಿತಾ ಇರುವಂತ ಎಲ್ಲರೂ ಕೂಡ ಮಾತಾಡಿದ್ರು, ಎಲ್ಲ ಕೂಡ ಅದಕ್ಕೆ ಸಪೋರ್ಟ್ ಮಾಡಿದವರಿದ್ದಾರೆ. ಆಗ ಈಗ ಆಲ್ರೆಡಿ ನಮ್ಮ ಮಹೇಶ್ ಅಣ್ಣನದ್ದು ಏನು ಒಂದು ಸುಳ್ಳು ಕಂಪ್ಲೇಂಟ್ ಕೊಟ್ಟು ಅವರನ್ನ ಅರೆಸ್ಟ್ ಮಾಡಿಸಿದ್ರು, ಇದು ಮಾಡಿದ್ರು, ಎಲ್ಲ ಆಯ್ತು. ಆಮೇಲೆ ದಿನಕ್ಕೊಬ್ಬರನ್ನು ಕರೆಸುವಂತದ್ದು, ವಿಚಾರಣೆ ಮಾಡುವಂತದ್ದು ಆಯ್ತಲ್ವಾ. ಅದೆಲ್ಲ ಆಗುವಾಗ ಅದನ್ನು ವೈಭವೀಕರಣ ಮಾಡುವಂತದ್ದು ಸ್ಯಾಟಲೈಟ್ ಚಾನಲ್ ಅಲ್ಲಿ ಬುರುಡೆ ಗ್ಯಾಂಗಿನವರು ಒಬ್ಬೊಬ್ಬರೇ ಬರ್ತಾ ಇದ್ದಾರೆ, ಇವರು ಶೀಘ್ರದಲ್ಲಿ ಜೈಲಿಗೆ ಹೋಗ್ತಾರೆ ಅಂತ ಒಂದು ಹೈಲೈಟ್ ಮಾಡುವಂತದ್ದು, ಬ್ರೇಕಿಂಗ್ ನ್ಯೂಸ್ ಕೊಡುವಂತದ್ದು ಮಾಡ್ತಾರೆ. 13 ವರ್ಷದಿಂದ ಯಾರ ಮೇಲೆ ಆಪಾದನೆ ಇದೆ ನೋಡಿ, ಬೇರೆ ಬೇರೆ ವಿಚಾರಗಳಲ್ಲಿ, ಕೇವಲ ಸೌಜನ್ಯ ಅಲ್ಲ,
ಆನೆ ಮೌತನ ಕೇಸಲ್ಲಿ ಡೈರೆಕ್ಟ್ ಫ್ಯಾಮಿಲಿ ಅವರ ಹೆಸರು ಹೇಳ್ತಾ ಉಂಟು ಅಲ್ವಾ. ಯಾರು ಆಪಾದಿತರು ನೋಡಿ ಅವರ ಹೆಸರನ್ನು ಅವರ ಫ್ಯಾಮಿಲಿ ಹೇಳ್ತಾ ಉಂಟು, ಹೋರಾಟಗಾರರಲ್ಲ. ಕೇಸ್ ಆಗಿದೆ, ಸಿ ರಿಪೋರ್ಟ್ ಎಲ್ಲ ಕೂಡ ಮಾಡಿದ್ದಾರೆ, ಅವರ ಹೆಸರು ಹೇಳಿದ್ದಾರೆ. ಇಲ್ಲಿ ತನಕ ವಿಚಾರಣೆ ಇಲ್ಲ ಯಾರದ್ದು ಕೂಡ, ಯಾರ ಮೇಲೆಲ್ಲ ಅಪಾದನೆ ಉಂಟಲ್ಲ ಯಾರ ವಿಚಾರಣೆ ಕೂಡ ಇಲ್ಲ. ಬ್ರೈನ್ ಮ್ಯಾಪಿಂಗ್ ಮಾಡಿದ್ದಾರೆ. ಬ್ರೈನ್ ಮ್ಯಾಪಿಂಗ್ ಮಾಡಿದ್ದೇವೆ ಅಂತ ಹೇಳ್ಕೊಂಡು ಸುತ್ತುತ್ತಾ ಇದ್ದಾರೆ. ಬ್ರೈನ್ ಮ್ಯಾಪಿಂಗ್ ಮಾಡಿದ ರಿಪೋರ್ಟ್ ಬೇಕಲ್ಲ. ಈಗ ನೀವು ಯಾವುದೇ ರೀತಿಯಲ್ಲಿ ಸುಳ್ಳು ಹೇಳ್ತಾ ಇಲ್ಲ ಅಂತಾದ್ರೆ ಅದನ್ನು ಪಬ್ಲಿಕ್ ಮಾಡಿ ಮಾಧ್ಯಮಕ್ಕೆ ಕೊಡಿ. ನಿಮ್ಮ ಪರವಾಗಿರುವ ಮಾಧ್ಯಮಗಳಿದೆ ಅಲ್ವಾ, ಕೊಡಿ ಅದನ್ನು ಕೊಂಡೋಗಿ. ಅದು ಕೆಲಸ ಆಗ್ಲಿಲ್ಲ. ಈಗ ನಿನ್ನೆಯಿಂದ ಅಲ್ಲಿ ಏನು ಸೌಜನ್ಯ ಕೇಸಲ್ಲಿ ಅವರ ತಾಯಿ ಕೊಟ್ಟ ಹೆಸರಿರ್ಬೋದು, ಅವರನ್ನು ಒಬ್ಬೊಬ್ಬರನ್ನೇ ಕರೀತಾ ಇದ್ದಾರೆ, ಕರೆದು ವಿಚಾರಣೆ ಮಾಡ್ತಾ ಇದ್ದಾರೆ. ಅದನ್ನು ಯಾವುದೇ ಚಾನಲ್ ವೈಭವೀಕರಣ ಮಾಡುವುದಿಲ್ಲ. ತಪ್ಪು ಸರಿ ಅಂತ ಅವರು ಏನ್ ಹೇಳ್ತಾ ಇದ್ದಾರೆ ಚಾನಲ್ಗಳು, ಇದು ಬೇಕಿತ್ತಾ, ಯಾಕೆ ಕರೀತಾ ಇದ್ದಾರೆ, ಅದು ಕ್ಲೋಸ್ ಆದ ಕೇಸ್ ಅಲ್ವಾ, ಅದರಲ್ಲಿ ಎಲ್ಲ ಮುಗಿದಿದೆ ಅಲ್ಲ, ಅವರ ವಿಚಾರಣೆಗಳು ಮುಗಿದಿದೆ ಅಲ್ಲ, ಬ್ರೈನ್ ಮ್ಯಾಪಿಂಗ್ ಆಗಿದೆ ಅಲ್ಲ. ಯಾರು ಹೇಳ್ಲಿಕ್ಕೆ ಅದನ್ನು? ಕೋರ್ಟ್ ಹೇಳ್ಬೇಕು, ಕಾನೂನು ಹೇಳ್ಬೇಕು, ನ್ಯಾಯಾಧೀಶರು ಹೇಳ್ಬೇಕು ಅಲ್ವಾ. ಅದನ್ನು ಚಾನಲ್ ನಾವು ಹೇಳ್ಲಿಕ್ಕೆ ಆಗ್ತದಾ? ನಾಳೆ ಹೋಗಿ ನಾನು ಚಾನಲ್ ಅಲ್ಲಿ ಕೇಳ್ತೇನೆ, ಪಬ್ಲಿಕ್ ಟಿವಿ ರಂಗಣ್ಣ ನನ್ಗೆ ಅದರದ್ದು ರಿಪೋರ್ಟ್ ಕೊಡಿ. ಕೇಸ್ ಮಾಡಿದ್ರೆ FIR ಮಾಡಿದ್ರೆ ಮಾತ್ರ ಕರೆದು ವಿಚಾರಣೆ ಮಾಡ್ಬೇಕಂತೆ ಖಂಡಿತ ಅವರು ಹೇಳುದು, ಚಾನಲ್ ಅಲ್ಲಿ ಹೇಳ್ತಾರೆ. ಹೌದೌದು, ಅವರು ಹೇಳುದು ಹಾಗೆ. ಹಾಗಾದ್ರೆ ಸೌಜನ್ಯ ಹೋರಾಟಗಾರರನ್ನು ಕೇಸ್ ಹಾಕಿ ಕರೆದಿದ್ದಾರ? ಇಲ್ದೆ ಎಲ್ಲರನ್ನು SIT ಅವರು ಎಲ್ಲರನ್ನು ಕರೆದಿದ್ದಾರೆ. ಎಲ್ಲರನ್ನು ಕರೆದದ್ದೇ, ಯೂಟ್ಯೂಬ್ ಚಾನಲ್ ಅವರನ್ನು ಸಹ ಕರೆಯುವುದು, ಎಲ್ಲರನ್ನು ಕರೆದದ್ದೇ ಅಲ್ವಾ. ಈಗ ಅವರನ್ನು ಹಾಗೆ ಮಾಡುವಾಗ ಇವರಿಗೆ ಯಾಕೆ ಉರಿ ಬರ್ತದೆ? ಈಗ ಚಾನಲ್ ಸಮಾಜದ ಪರವಾಗಿ ಕೆಲಸ ಮಾಡುದಲ್ವಾ, ಇಡೀ ಸಮಾಜಕ್ಕೆ ಪರವಾಗಿ ನಾಲ್ಕನೇ ಅಂಗ ಅಂತ ಯಾಕೆ ಹೇಳುದು ನಾವು? ಇನ್ನು ಇಲ್ಲಿ 3 ಅಂಗಗಳು ಸರಿಯಾಗಿ ಕೆಲಸ ಮಾಡದಿದ್ರೆ 4ನೇ ಅಂಗ ಸರಿಯಾಗಿ ಕೆಲಸ ಮಾಡ್ಬೇಕು ಅಂತ. 3 ಅಂಗಗಳ ವೈಫಲ್ಯವನ್ನು ಎತ್ತಿ ತೋರಿಸ್ಲಿಕ್ಕೆ ಇರುವುದು 4ನೇ ಅಂಗ ಅಲ್ವಾ. ಆ 4ನೇ ಅಂಗ ಎಡವಿದ್ರೆ ಆ 4ನೇ ಅಂಗ ಏನ್ ಮಾಡ್ತಾ ಇದೆ? ಪ್ರಬಲರನ್ನು ರಕ್ಷಣೆ ಮಾಡ್ಲಿಕ್ಕೋಸ್ಕರ ಸುಳ್ಳು ವರದಿ ಮಾಡ್ತಾ ಇದೆ. ಈಗ ಅವರನ್ನು ಕೊಂಡೋದ್ರೆ ಇವರಿಗೆ ಉರಿಯುವುದು ಯಾಕೆ? ಅವರ ಹೆಂಡತಿ ಮಕ್ಕಳಿಗೆ ಉರಿಬೇಕು, ಅವರ ಮನೆಯವರಿಗೆ ಉರಿಬೇಕು, ಅವರಿಗೆ ಸಂಬಂಧಪಟ್ಟವರಿಗೆ ಉರಿಬೇಕಲ್ಲ. ಇವರಿಗೆ ಯಾಕೆ ಉರಿಯುತ್ತದೆ? ಒಬ್ಬ ನಕಲಿ ಪತ್ರಕರ್ತ ಪೇಮೆಂಟ್ ಗಿರಾಕಿ ಪೋಸ್ಟ್ ಆಗ್ತಾನೆ, ಇದು ಯಾವುದಕ್ಕೆ ಮಾಡಿದ್ದು? SIT ಸೌಜನ್ಯ ಕೇಸಿಗೆ ಮಾಡಿದ್ದ ಅಥವಾ ಬುರುಡೆ ಕೇಸಿಗೆ ಮಾಡಿದ್ದ ಅಂತ ಅವನಿಗೆ ವರದಿ ಕೊಡ್ಬೇಕಂತೆ. ಇವನ್ ಯಾವ ದೊನ್ನೆ ನಾಯಕ ಅಂತ ವರದಿ ಕೊಡ್ಬೇಕು ಇವನಿಗೆ? SIT ಮಾಡಿದ ಸರ್ಕಾರಕ್ಕೆ ಗೊತ್ತಿಲ್ವಾ ವರದಿ ಯಾವಾಗ ತಕೊಡ್ಬೇಕು, ಯಾವ ರೀತಿ ಮುಂದೆ ಹೆಜ್ಜೆ ಇಡಬೇಕು ಅಂತ ಅವ್ರಿಗೆ ಗೊತ್ತಿಲ್ವಾ? ವರದಿ ಕೊಡ್ಬೇಕಂತೆ ಅವನಿಗೆ. ಅಂದ್ರೆ ಸೌಜನ್ಯ ಹೆಸರು ಹೇಳಿದ ತಕ್ಷಣ ಅವರಿಗೆ ಗಡಗಡ ಆಗ್ತದೆ, ಯಾಕೆಂದ್ರೆ ಸಿಕ್ಕಿ ಬೀಳ್ತಾರೆ ಅಂತ ಗೊತ್ತುಂಟು. ಈಗ ಒಂದ್ ವೇಳೆ ಇವರು ಹೇಳ್ತಾರಲ್ಲ ಸಂತೋಷ್ ರಾವೇ ಅಪರಾಧಿ ಅಂತ, ಹಾಗಾದ್ರೆ ಸಂತೋಷ್ ರಾವ್ ಈಗ SIT ತನಿಖೆ ಆಗುವಾಗ ಸಂತೋಷ್ ರಾವ್ನ ಮನೆಯವರಿಗೆ ಹೆದರಿಕೆ ಆಗ್ಬೇಕಲ್ಲ. ಸಂತೋಷ್ ರಾವ್ನ ಸಾಕ್ಷಿ ಇದ್ರೆ ಅವರಿಗೆ ಹೆದರಿಕೆ ಆಗ್ಬೇಕು, ಇವರಿಗೆ ಯಾಕೆ ಹೆದರಿಕೆ ಆಗ್ತದೆ? ಅವರನ್ನು ಕರೆದ್ರೆ ಇವರು ಕರೆದ್ರೆ ಇವರಿಗೆ ಭಯ ಯಾಕೆ ಅಂತ ಕೇಳುದು. ಸ್ವಾಗತಿಸಿ, ಎಲ್ಲ ರೀತಿಯ ತನಿಖೆ ಆಗ್ಲಿ ಸ್ವಾಗತಿಸ್ಬೇಕಲ್ಲ.